ನಮಸ್ಕಾರ ಎಲ್ರಿಗೂ. ನಾನು ಬೆಂಗಳೂರು ಪ್ರಾಂತದ ಹವ್ಯಕ ಅಲ್ಲ, ಸಾಗರ ಪ್ರಾಂತ, ಮಠಕ್ಕೆ ಹತ್ತಿರ ಇರುವ ಪ್ರಾಂತ. ನನ್ನ ತಮ್ಮ ಕಮಲಾಕರ್ ಅವ್ರ ಮನೆ ಬಂದಿದ್ದೆ. ಬೆಂಗಳೂರಿನಲ್ಲಿ ಸಾಗರದಲ್ಲಿ ಸಮಾವೇಶ ಆದಾಗ ನಾನು ಭಾಗವಹಿಸೋಕ್ಕೆ ಆಗಿರಲಿಲ್ಲ. ನಾನೊಂದು ಸರ್ಕಾರಿ ಉದ್ಯೋಗದಲ್ಲಿದ್ದೀನಿ. ಸಾಗರದ ಸಮಾವೇಶ ಆದಮೇಲೆ ಆದ ಬದಲಾವಣೆಗಳ ಬಗ್ಗೆ 2 ನಿಮಿಷ ಮಾತಾಡ್ತೀನಿ. ಏನಾಯಿತು, ಯಾರ ಸಮಾವೇಶಕ್ಕೆ ಬಂದಿದ್ದರು, ಆ ಹೆಣ್ಮಕ್ಳು ಮನೆ ಅಡಿಕೆ ಸುಲಿಯಕ್ಕೆ ಹೋದರೆ ನೀವು ನಮ್ಮನೆಗೆ ಬರೋದು ಬೇಡ. ಇದೆಂಥ ಸಮಾಜ ರೀ ಇದು? ಶ್ರೀಪಾದ್ ಭಟ್ರು ಅಂತಿದ್ದಾರೆ, ಇವತ್ತು ಬಂದಿರೋ ಮಾಹಿತಿ ನನಗೆ. ಹೊಸಗುಂದಕ್ಕೆ ಆಗಾಗ್ಗೆ ಪೂಜೆ ಪುನಸ್ಕಾರಕ್ಕೆ ಹೋಗ್ತಾಯಿದ್ರು ಶ್ರೀಪಾದ್ ಭಟ್ರು. ಆ ಶ್ರೀಪಾದ್ ಭಟ್ರಿಗೆ ಬೈಕಾಟ್ ಮಾಡಬೇಕಂತೆ. ಯಾಕಾಗಿ? ಅವ್ರು ಹೊಸಗುಂದಕ್ಕೆ ಪೂಜೆ ಪುನಸ್ಕಾರಕ್ಕೆ ಹೋಗಿ ಅವ್ರು ವೃತ್ತಿ ಅದವ್ರದ್ದು, ಅವ್ರು ಎಲ್ಲಿ ಕರೆದ್ರೂ ಹೋಗ್ತಾರೆ ಅವರು. ನಾವು ರಾಮಚಂದ್ರನ ಸ್ವಾಮೀಜಿ ಯಾವತ್ತೂ ಹೇಳ್ತಿರ್ತಾರೆ ನೋಡಿ, ಗಮನಿಸ್ಕೊಳ್ಳಿ, ನಾನು ಮಠದ ವಿರೋಧಿ ಅಲ್ಲ. ನಮ್ಮ ಮನೆಯವರು ಗುರಿಕಾರರು ಏನೋ ಸ್ತ್ರೀ ಶಕ್ತಿ ಅಂತ ಏನೋ ಮಾಡ್ತಾರಲ್ಲ ಮಠದ, ಅದರ ಕಾರ್ಯಕರ್ತೆ ಅವಳು ನನ್ನ ಜೊತೆ ಬಂದಿದ್ದಾಳೆ. ದೀಪಗಾಣಿಕೆ ಕೊಡ್ತೀನಿ, ಮುಷ್ಟಿ ಭಿಕ್ಷಾ ಕೊಡ್ತಾಳೆ, ಆ ಗುರುಕುಲಕ್ಕೆ ಒಂದಷ್ಟು ವರ್ಷ ಹಣ ಕೊಡ್ತೀನಿ ನಾನು. ಹಾಗೆ ಮಠದ ವಿರೋಧಿ ನಾನಲ್ಲ. ಯಾವುದಕ್ಕೆ ವಿರೋಧ? ಈ ಅವ್ಯವಸ್ಥೆಗೆ ನನ್ನ ವಿರೋಧ ಇದೆ. ಅವ್ಯವಸ್ಥೆಗೆ ನನ್ನ ವಿರೋಧ ಇದೆ. ನಮ್ಮ ಸ್ವಾಮೀಜಿ ಪದೇ ಪದೇ ಹೇಳ್ತಾರೆ, ರಾಮ ಇದ್ದಾನೆ, ರಾಮ ಇದ್ದಾನೆ. ಹಾಗೆ ರಾಮನ ಆದರ್ಶನ ಒಂದಾರು ಪಾಲನೆ ಮಾಡಿದ್ದಾರೆ. ಶ್ರೀರಾಮ ಅವನ ಅಪವಾದ ಬಂದರೂ ಸಾಕು, ನೀನು ಹೊರಡೆ ಇರು ಅಂತ ಕಳಿಸಿದವನು. ಇನ್ನೊಂದು ಮಜಾ ಕೇಳ್ರಿ, ಸಾಗರದಲ್ಲಿ ಒಂದು ಸೈಟ್ ಇದೆ ಮಠದ್ದು, ಐವೇ ಹೆಗಡೆ ನಾನು ಸ್ನೇಹಿತರು ಆ ಸೈಟನ್ನು ಮಾರಾಟ ಮಾಡಿದರು. ನಾನು ವಿರೋಧ ಮಾಡೋದು, ಯಾಕೆ ಸೈಟ್ ಮಾರಾಟ ಮಾಡ್ತೀರಿ? ಒಂದು ಆಸ್ಪತ್ರೆ ಮಾಡಿರಿ, ಒಂದು ವಿದ್ಯಾಸಂಸ್ಥೆ ಮಾಡಿರಿ, ನಡ್ಸ್ಕೊಂಡು ಹೋಗೋಕೆ ಯಾರೂ ಇಲ್ಲ. ಇದಂತ ಮಾತ್ರ ನಮ್ಮ ಸಂವಿಧಾನದಲ್ಲಿ ಮಾರಾಟ ಮಾಡಿದರು. ಈಗ ಯಾವುದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ, ನಾವೆಲ್ಲ ವಿರೋಧಿಗಳು. ಸದಾಶಿವ ಅಂತ ಒಬ್ಬರಿದ್ದಾರೆ ಸಾಗರದಲ್ಲಿ, ಆ ಗುರುಪೀಠಕ್ಕೆ ಭಾಳ ಹತ್ತಿರದವರು, ಅವರ ಸಂಬಂಧಿಕರ ಪೈಕಿ. ನಾಣಮೂರ್ತಿ, ನಿನ್ನ ನಿಲುವೇನು ಸ್ಪಷ್ಟಪಡಿಸಬೇಕು ಅಂದ. ಅಣ್ಣ, ಇನ್ನು 1.5 ವರ್ಷ ಕಾಯಿರಪ್ಪ, ನಾನು ಉದ್ಯೋಗದಲ್ಲಿದ್ದೀನಿ, ನಾನು 1.5 ವರ್ಷ ನಂತರ ನಾನು ನಿಲುವೇನು ಸ್ಪಷ್ಟಪಡಿಸ್ತೀನಿ ಒಂದು ಸ್ಪಷ್ಟವಾಗಿ ಅವರಿಗೆ ಹೇಳಿಬಿಟ್ಟು ಬಂದಿದ್ದೀನಿ. ನಾನು ಕೆಲಸ ಮಾಡೋ ಸಂಸ್ಥೆಯ ಮುಖ್ಯಸ್ಥರು ಮಠದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು. ನಾಳೆ ನನಗೆ ದೂರವಾಣಿ ಬಂದರೂ ಬರ್ಬೋದು, ಏನೋ ಮಾರಾಯ ನೀ ಅಲ್ಲಿ ಹೋಗಿದ್ದಿಲ್ಲ ಹೇಳಿ. ಅವಾಗ ಸುಳ್ಳು ಹೇಳಬೇಕಾಗತ್ತೆ, ನಾನು ಇಲ್ಲ ಮಾರಾಯ ಅಚಾನಕ ಕರೆದ್ರು ಹೋಗಿದ್ದೆ ನಾನು ಅಂತ. ಇರಲಿ ಬಂಧುಗಳೇ, ಒಂದು ಗಮನಿಸ್ಕೊಳ್ಳೋಣ, ಈ ಸಮಾವೇಶ ಇಲ್ಲಿಗೆ ನಿಲ್ಲಬಾರ್ದು. ನಾವು ಬಂದು ಮಾತು ಕೇಳಿದು ಮನೆ ಹೋಗಬಾರ್ದು. ಯಾರಿಗೆ ಹಣ ಇದೆ ಹಣ ಕೊಡಿ, ಯಾರಿಗೆ ಸಮಯ ಇದೆ ಸಮಯ ಕೊಡಿ. ಹಣ ಮತ್ತು ಸಮಯವನ್ನು ಸೇರಿಕೊಂಡು ಒಂದಷ್ಟು ಜನ ಇದನ್ನು ಕಾರ್ಯೋನ್ಮುಖ ಮೂಡಿಸಬೇಕು, ಮುಂದೆ ಬೆಳೆಸಬೇಕು. ಇದನ್ನು ಇಲ್ಲ, ಹಣನೂ ಇಲ್ಲ ಸಮಯನೂ ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಣ. ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ.